ಎಲ್ಲ ಮದುವೆ ಆಗ್ಬೇಕಾಗಿರೋ ಗಂಡಸರು ಕೂಡ ಭಯ ಬೀಳೋ ಅಂತ ಒಂದು ದುರ್ಘಟನೆ ನಡೀತು. ಮಕ್ಕಳು ಪ್ರಾಣ ಎಲ್ರದ್ದು ಒಂದೇ, ಅವ್ರು ಶ್ರೀಮಂತರದನಾಗ್ಲಿ ಬಡವ್ರದನಾಗ್ಲಿ. ಆದ್ರೆ ಅಷ್ಟು ದೊಡ್ಡ ಉದ್ಯಮಿಗಳು ಅವ್ರು ಆಗಿದ್ರು ಕೂಡ ಅವ್ರಿಗೂ ಕೂಡ ಈ ರೀತಿ ಕಾಟ ತಪ್ಪಲಿಲ್ಲ ಅಂತಂದ್ರೆ ಇನ್ ಮುಂದೆ ಮದುವೆ ಆಗೋದಾದ್ರೆ ಹೆಂಗೆ? ಯುವಕರು ಯಾವ ಧೈರ್ಯದ ಮೇಲೆ ಹೆಂಡತಿಗಳನ್ನ ಆಯ್ಕೆ ಮಾಡ್ಕೊಬೇಕು, ಮದುವೆ ಆಗೋ ಹುಡುಗಿರ್ನ ಯಾವ ರೀತಿ ಆಯ್ಕೆ ಮಾಡಬೇಕು? ಕನಿಷ್ಠ ಪಕ್ಷ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆ ಹುಡುಗನಿಗೆ ಹೇಳಿ, ನಾನು ನಿನ್ನ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ, ನಾನು ಈಗಾಗಲೇ ಬೇರೆಯವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ, ನಾನು ಬೇರೆಯವ್ರನ್ನ ಪ್ರೇಮಿಸ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ, ಅವ್ರ ಜೊತೆ ವಿವಾಹ ಆಗ್ತೀನಿ ಅಂತ ಹೇಳ್ರಿ. ಯಾವ ಗಂಡು ಕೂಡ ನಿಮ್ಮನ್ನ ಬಲವಂತದಿಂದ ಮದುವೆ ಆಗ್ಲಿಕ್ಕೆ ಬರಲ್ಲ. ಅನ್ಯಾಯವಾಗಿ ಕಂಡವ್ರ ಮಕ್ಕಳು ಬಾಳಲ್ಲಿ ಯಾಕೆ ಆಟ ಆಡ್ತೀರಾ? ಎಷ್ಟು ಪ್ರಾಣ ಇಟ್ಕೊಂಡು ಸಾಕಿರ್ತಾರೆ ತಂದೆ ತಾಯಿಗಳು. ಒಳ್ಳೆಯಾರೋ ಹುಡುಗಿ ತಂದೆ ತಾಯಿ ತೆಂಗಿನ ಕೊಲೆ ಮಾಡ್ತಾಳೆ ಅಂತ ದರ್ಶನ್ ನೋಡ್ರಿ, ಇವತ್ತು ಪಾಪ ಅವ್ರು ಇನ್ನೂ 2 ವರ್ಷ ಆದ್ರೂ ಕೂಡ ಇವತ್ತಿನವರೆಗೂ ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಏನ್ ಹಣ ಇತ್ತು, ಧೈರ್ಯ ಇತ್ತು, ಜನ ಇತ್ತು, ಏನೆಲ್ಲ ಇದ್ರು ಕೂಡ ಆಗಲ್ಲ. ಯಾವುದೇ ಕಾರಣಕ್ಕೂ ಇಂಥ ದುಡುಕಿನ ನಿರ್ಧಾರಗಳು ಒಳ್ಳೇದಲ್ಲ. ಗಂಡು ಮಕ್ಳು ಇವತ್ತು ಭಯ ಬೀಳ್ತಾ ಇದ್ದಾರೆ. ಹೆಂಗಪ್ಪ, ಯಾರನ್ನಪ್ಪ ನಂಬೋದು? ನನ್ನ ಮದುವೆ ಆಗ್ಬೇಕಾಗಿರೋ ಹುಡುಗಿರ್ನೇ ಕರ್ಕೊಂಡೋಗಿ ಅವರೇ ಹಿಂಗೆಲ್ಲ ಮಾಡ್ಬಿಟ್ಟು ಈ ತರ ಏನೋ ಅಪಘಾತ ಅಂತ ಬಿಂಬಿಸಿ ಏನೆಲ್ಲ ಸಮಸ್ಯೆಗಳಾಗ್ತಾವಲ್ವಾ? ಸಿಯಾ ಮತ್ತು ಚೇತನ್ ಚೌಧರಿ ಕೇತನ್ ಅಗರ್ವಾಲ್ನ ಕೊಲೆಯನ್ನ ರೂಪಿಸಿರೋದನ್ನ ನೋಡಿದ್ರೆ ಇದು ಮೇಘಾಲಯದಲ್ಲಿ 2025 ಕಳೆದ ವರ್ಷ ನಡೆದಂತ ಸೋನು ಮತ್ತೆ ರಘುವಂಶಿ ಕೊಲೆಯನ್ನ ಸೋನಮ್ ಅನ್ನೋಂತ ಹೆಂಗ್ಸು ಅಂದ್ರೆ ಮದುವೆ ಆದಂತ ಹುಡುಗಿ ಹನಿಮೂನ್ಗೆ ಕರ್ಕೊಂಡೋಗಿ ರಾಜಾ ರಘುವಂಶಿನ ಕೊಲೆ ಮಾಡಿದ್ದಾರೆ. ಆ ಕೊಲೆ ಮಾಡಿರೋ ಪ್ರಕರಣದ ಜೊತೆಗೆ ಇದು ಕೂಡ ತಳಕಾಕಳುತ್ತೆ. ಬಹುಶಃ ಅದರಿಂದ ಈ ರೀತಿ ಒಂದು ಪ್ರೇರೇಪಣೆ ಪಡ್ಕೊಂಡು ನಾವು ಯಾವ ರೀತಿ ಬೇಕಾದ್ರೂ ಬರ್ಬೋದು ಅಂತ ಹೇಳಿ ನೋಡಿ, ಈಗಾಗಲೇ ಅವ್ರಿಗೆ ಒಂದು ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ಆದ್ಮೇಲೆ ನಾನು ರಾಜಘಾಟ ರವಿ ಏನು ಕಳೆದ ವಾರ ಇಡೀ ದೇಶವೇ ಒಂದು ರೀತಿ ಗಾಬರಿ ಆಗುವಂತ, ಆತಂಕ ಪಡುವಂತ, ಎಲ್ಲ ಮದುವೆ ಆಗ್ಬೇಕಾಗಿರೋ ಗಂಡಸರು ಕೂಡ ಭಯ ಬೀಳುವಂತ ಒಂದು ದುರ್ಘಟನೆ ನಡೀತು. ತಾನು ಮದುವೆ ಆಗ್ಬೇಕು ಅಂತೇಳಿ ನೂರಾರು ಕನಸುಗಳನ್ನು ಕಟ್ಕೊಂಡು ತನ್ನ ವಿವಾಹ ಪೂರ್ವವಾದಂತ ಶೂಟಿಂಗ್ ಮಾಡಿಸ್ಲಿಕ್ಕೆ ಕರ್ಕೊಂಡೋದಂತ ಹೆಂಡತಿ ಆಗ್ಬೇಕಾಗಿದ್ದಂಥವಳು 400 ಅಡಿಯ ಪ್ರಪಾತಕ್ಕೆ ತಳ್ಳಿ ಕೇತನ್ ಅಗರ್ವಾಲ್ ಅನ್ನೋಂಥ ವ್ಯಕ್ತಿನ ಕೊಲೆ ಮಾಡಿದ್ದಾಳೆ. ಅವಳಿಗೆ ಚೇತನ್ ಚೌಧರಿ ಅಂತ ಒಬ್ಬ ಪ್ರಿಯಕರ. ಎಂತ ದುರಂತ! ಹೆಣ್ಮಕ್ಳು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತು? ಹೆಂಗೆ ಈ ತರ ಒಂದು ಯೋಜನೆಗಳನ್ನ ಹಾಕ್ಬಿಟ್ಟು ಈ ತರ ಪ್ಲಾನ್ ಮಾಡ್ಬಿಟ್ಟು ಕೊಲೆ ಮಾಡ್ಬಿಟ್ಟು ಅದನ್ನ ದಕ್ಕಿಸ್ಕೊತೀವಿ ಅನ್ನೋಂಥ ಭಾವನೆ ಆದ್ರೂ ಹೆಂಗಿದೆ? ಯಾವ ಧೈರ್ಯದ ಮೇಲೆ ಈ ಕೊಲೆಗಳು ಮಾಡ್ತಾ ಇದ್ದಾರೆ? ಒಂದಿಷ್ಟು ನಮ್ಮ ಯುವಜನಾಂಗ ಅದು ಓದಿರ್ತಾರೆ, ವಿದ್ಯಾವಂತರು, ತಂತ್ರಜ್ಞಾನ ಇಷ್ಟು ಮುಂದುವರೆದಿದೆ, ವೈಜ್ಞಾನಿಕವಾಗಿ ನಾವು ಇಷ್ಟೆಲ್ಲ ಮುಂದುವರೆದಿದ್ದೀವಿ, ಅಲ್ಲಲ್ಲಿ ಸಾಕಷ್ಟು CCTVಗಳಿದಾವೆ, ಮೊಬೈಲ್ಗಳಿದಾವೆ, ಕ್ಯಾಮ್ರಾಗಳಿದಾವೆ, ಏನೆಲ್ಲ ಕಂಡಿಡಿಯಷ್ಟು ತಂತ್ರಜ್ಞಾನ ಬೆಳೆದಿದೆ. ಆದ್ರೂ ಕೂಡ ಈ ತರ ಪದೇ ಪದೇ ಹೆಣ್ಮಕ್ಳು ಈ ರೀತಿ ದುಡ್ಕೋಂಥದ್ದು. ಆ ಮದುವೆ ಆಗ್ಬೇಕು ಅಂತ 17 ಕೋಟಿ ಮದುವೆಯ ಬಡ್ಜೆಟ್ ಯೋಚನೆ ಮಾಡಿ, ಇನ್ನೆಷ್ಟು ದೊಡ್ಡ ಮಟ್ಟದ ಅವರು ಉದ್ಯಮಿಗಳಾಗಿರ್ಬೋದು, ಎಷ್ಟು ದೊಡ್ಡ ಶ್ರೀಮಂತರಾಗಿರ್ಬೋದು. ಮಕ್ಕಳು ಪ್ರಾಣ ಎಲ್ರದ್ದು ಒಂದೇ, ಅವ್ರು ಶ್ರೀಮಂತರದನಾಗ್ಲಿ ಬಡವ್ರದನಾಗ್ಲಿ. ಆದ್ರೆ ಅಷ್ಟು ದೊಡ್ಡ ಉದ್ಯಮಿಗಳು ಅವ್ರು ಆಗಿದ್ರು ಕೂಡ ಅವ್ರಿಗೂ ಕೂಡ ಈ ರೀತಿ ಕಾಟ ತಪ್ಪಲಿಲ್ಲ ಅಂತಂದ್ರೆ ಇನ್ ಮುಂದೆ ಮದುವೆ ಆಗೋದಾದ್ರೆ ಹೆಂಗೆ? ಯುವಕರು ಯಾವ ಧೈರ್ಯದ ಮೇಲೆ ಹೆಂಡತಿಗಳನ್ನ ಆಯ್ಕೆ ಮಾಡ್ಕೊಬೇಕು, ಮದುವೆ ಆಗೋ ಹುಡುಗಿರ್ನ ಯಾವ ರೀತಿ ಆಯ್ಕೆ ಮಾಡ್ಬೇಕು? ಯಾಕೆ ಯುವಜನಾಂಗ ಹಿಂಗ್ ದಾರಿ ತಪ್ತಾ ಇದೆ? ಇಬ್ರು ಓದಿದ್ದಾರೆ, ಇಬ್ರು ವಿದ್ಯಾವಂತರು. ರಿಂಗ್ ರೋಡ್ ಶುಭ ಬೆಂಗಳೂರಿನಲ್ಲಿ ಇಂಥದ್ದೇ ಒಂದು ಘಟನೆ ಹಲವಾರು ವರ್ಷಗಳಿಂದ ನಡೆದು ಇನ್ನೂ ಕೂಡ ಆಕೆ ಜೈಲಿನಲ್ಲೇ ವನವಾಸ ಪಡ್ತಾ ಇದ್ದಾಳೆ. ಇಂಥ ಹಲವಾರು ಘಟನೆಗಳು ನಮ್ಮ ಕಣ್ಣು ಮುಂದಿದಾವೆ. ಆದ್ರೂ ಕೂಡ ನಮ್ಮ ಯುವಜನಾಂಗ ಈ ತರ ದಾರಿ ತಪ್ಪುವಂಥದ್ದು, ಈ ತರ ಕೊಲೆ ಮಾಡ್ಲಿಕ್ಕೆ ಹೇಸದೇ ಇರುವಂತದ್ದು. ಏನ್ ಸಾಧನೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳೇ ಇರ್ಲಿ, ಅದು ಗಂಡು ಮಕ್ಳೇ ಇರ್ಲಿ, ಅದು ವಿಶೇಷವಾಗಿ ಹೆಣ್ಣು ಮಕ್ಳೇ ಗಂಡಸನ್ನ ಕೊಲ್ತಾ ಇರೋದು. ಗಂಡು ಮಕ್ಳದು ನಾನ್ ಮದುವೆ ಆಗ್ಬೇಕಾಗಿರೋ ಹುಡುಗಿನ ಏನೋ ಬೇರೆ ಸಂಬಂಧ ಇರೋ ಕಾರಣಕ್ಕೆ ಹೊಂದಿರುವಂತದ್ದು ತುಂಬಾ ಕಡಿಮೆ.
ಉದಾಹರಣೆ ನಾನಂತೂ ಕೇಳಲಿಲ್ಲ. ಆದ್ರೆ ಈ ಹೆಣ್ಮಕ್ಳು ಈ ರೀತಿ ಮಾಡ್ತಾ ಇರೋಂಥದ್ದು ಯಾಕೆ, ಏನಾಗಿದೆ ನಿಮ್ಗೆ? ನೀವು ಒಂದು ದಿಟ್ಟವಾದ ನಿರ್ಧಾರ ತಗೊಳ್ಳಿ. ಕನಿಷ್ಠ ಪಕ್ಷ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆ ಹುಡುಗನಿಗೆ ಹೇಳಿ, ನಾನು ನಿನ್ನ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ, ನಾನು ಈಗಾಗಲೇ ಬೇರೆಯವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ, ನಾನು ಬೇರೆಯವ್ರನ್ನ ಪ್ರೇಮಿಸ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ, ಅವ್ರ ಜೊತೆ ವಿವಾಹ ಆಗ್ತೀನಿ ಅಂತ ಹೇಳ್ರಿ. ಯಾವ ಗಂಡು ಕೂಡ ನಿಮ್ಮನ್ನ ಬಲವಂತದಿಂದ ಮದುವೆ ಆಗ್ಲಿಕ್ಕೆ ಬರಲ್ಲ. ಅದು ಕನಿಷ್ಠ ಪಕ್ಷ ಅದಾಗ್ಲಿಲ್ವಾ, ಯಾವನ್ನೋ ಕಟ್ಕೊಂಡು ಯಾರನ್ನೋ ಇಷ್ಟಪಟ್ಟಿರ್ತಾರಲ್ಲ ಅವ್ನ ಕರ್ಕೊಂಡು ಪೊಲೀಸ್ ಇಲಾಖೆ ಇದೆ, ನಿಮ್ಗೆ ಸಹಾಯ ಮಾಡುತ್ತೆ. ಅವ್ರ ಜೊತೆಯಲ್ಲಿ ಹೋಗಿ ಅವ್ರಿಗೆ ಹೇಳ್ಬಿಟ್ಟು, ನಮ್ಮ ಇಬ್ರಿಗೂ ಏನು ನಮ್ಗೆ ವಯಸ್ಸು ಆಗಿದೆ, ವಿವಾಹದ ವಯಸ್ಸು ಏನಿದೆ ಅದು ಆಗಿದೆ, ಹಾಗಾಗಿ ನಾವು ಪ್ರಾಪ್ತರಿದ್ದೀವಿ, ನಾವು ವಿವಾಹ ಮಾಡ್ಕೋತೀವಿ ಅಂತ ಹೇಳಿದ್ರೆ ರಕ್ಷಣೆ ಕೊಡ್ತಾರೆ. ಅನ್ಯಾಯವಾಗಿ ಕಂಡವ್ರ ಮಕ್ಕಳು ಬಾಳಲ್ಲಿ ಯಾಕೆ ಆಟ ಆಡ್ತೀರಾ? ಇನ್ ಎಷ್ಟು ಪ್ರಾಣ ಇಟ್ಕೊಂಡು ಸಾಕಿರ್ತಾರೆ ತಂದೆ ತಾಯಿಗಳು ನಿಮ್ಮ ತೆವಲುಗಳಿಗೋಸ್ಕರ. ನಿಮ್ಮ ಬುದ್ಧಿ ಯಾವುದೇ ಕಾರಣಕ್ಕೂ ಇವಾಗ ಕೊಲೆ ಮಾಡಿ ನಾವು ಬಚಾವಾಗ್ತೀವಿ ಅನ್ನೋಂಥ ಸ್ಥಿತಿಲಿ ಯಾರೂ ಇಲ್ಲ. ಮನೆ ನೋಡ್ರಿ, ಅವಳ್ಯಾರೋ ಹುಡುಗಿ ತಂದೆ ತಾಯಿ ತಂಗಿನ ಕೊಲೆ ಮಾಡ್ತಾಳೆ. ಇನ್ಯಾರೋ ಚಿಕ್ಕಬಳ್ಳಾಪುರದಲ್ಲಿ ಅರ್ಧ ರಾತ್ರಿನಲ್ಲಿ ಬಂದ್ಬಿಟ್ಟು ದರೋಡೆ ಮಾಡೋ ಯತ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಾಂಗಲ್ಯ ಸರ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕೊಲೆ ಮಾಡ್ತಾರೆ. ಅವ್ರು ಯಾರೋ ಒಬ್ಬ ರಿಲೇಷನ್ನೇ, ತನ್ನ ಸಂಬಂಧಿನೇ ತನ್ನ ಹೆಂಡತಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಅಂತ ಹೇಳಿ ಅವನ್ನ ಕರ್ಕೊಂಡೋಗಿ ಗಂಡ ಹೆಂಡತಿ ಬಾಂಬೆದ ಸೇರಿ ಕೊಲೆ ಮಾಡ್ತಾರೆ. ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ. ಹಣ ಬಲ್ಲ, ಜನ ಬಲ್ಲ, ತೋಳ್ ಬಲ ಇದ್ರೆ ಬದಲಾಯಿಸ್ಕೊಂತೀವಿ, ನಾವು ತಪ್ಪಿಸ್ಕೊತೀವಿ, ಇಲ್ಲ ಮಾಸ್ಟರ್ ಪ್ಲಾನ್ ಮಾಡ್ತೀವಿ. ಇದು ಯಾವುದು ನಡೆಯಲ್ಲ. ನೀವ್ ಅನ್ಕೊಂಡಂಗೆ ತನಿಖೆಗಳಿರಲ್ಲ. ದಯಮಾಡಿ ಬೇರೆಯವ್ರ ಬದುಕಿನ ಜೊತೆ ಆಟ ಆಡ್ಬೇಡಿ ಅಂತ. ದರ್ಶನ್ ನೋಡ್ರಿ, ಇವತ್ತು ಪಾಪ ಅವ್ರು ಇನ್ನ 2 ವರ್ಷ ಆದ್ರೂ ಕೂಡ ಇವತ್ತಿನವರೆಗೂ ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಏನ್ ಹಣ ಇತ್ತು, ಧೈರ್ಯ ಇತ್ತು, ಜನ ಇತ್ತು, ಏನೆಲ್ಲ ಇದ್ರು ಕೂಡ ಆಗಲ್ಲ. ಯಾವುದೇ ಕಾರಣಕ್ಕೂ ಇಂಥ ದುಡುಕಿನ ನಿರ್ಧಾರಗಳು ಒಳ್ಳೇದಲ್ಲ. ಹೋಗಿ ಕಂಡೋರ್ ಜೀವನ ಜೊತೆ ಆಟ ಆಡ್ಬೇಡಿ. ಗಂಡ್ ಮಕ್ಳು ಇವತ್ತು ಭಯ ಬೀಳ್ತಾ ಇದ್ದಾರೆ. ಹೆಂಗಪ್ಪ, ಯಾರನ್ನಪ್ಪ ನಂಬೋದು? ನನ್ ಮದುವೆ ಆಗ್ಬೇಕಾಗಿರೋ ಹುಡುಗಿರ್ನೇ ಕರ್ಕೊಂಡೋಗಿ ಅವರೇ ಹಿಂಗೆಲ್ಲ ಮಾಡ್ಬಿಟ್ಟು ಈ ತರ ಏನೋ ಅಪಘಾತ ಅಂತ ಬಿಂಬಿಸಿ ಏನೆಲ್ಲ ಸಮಸ್ಯೆಗಳಾಗ್ತಾವಲ್ವಾ? ಹಾಗಾಗಿ ದಯವಿಟ್ಟು ಒಂದು ದಿಟ್ಟವಾದ ನಿರ್ಧಾರ ತಗೊಳ್ಳಿ. ಕಂಡೋರ್ ಬದುಕಿನಲ್ಲಿ ಆಟ ಆಡಕ್ ಹೋಗ್ಬೇಡಿ. ನಿಮಗೆ ಅಂತ ಹಲವಾರು ಸಹಾಯ ಮಾಡ್ಲಿಕ್ಕೆ ಜನ ಇದಾವೆ, ಸಂಘ ಸಂಸ್ಥೆಗಳಿದಾವೆ. ಹೋಗ್ರಿ, ಪೊಲೀಸ್ ಇಲಾಖೆ ಇದೆ, ಅದನ್ನ ಮಾಡಿ ಕಂಡೋರ್ ಬದುಕಲ್ಲಿ ಆಟ ಆಡಿ ಬೇರೆಯವ್ರ ಜೀವಗಳನ್ನ ತೆಗಿಬೇಡ್ರಿ. ಅವ್ರ ತಂದೆ ತಾಯಿಗಳ ಬದುಕು ಕನಸನ್ನ ಹಾಳು ಮಾಡ್ಬೇಡಿ. ನಿಮ್ಮ ಬದುಕು ಹಾಳಾಗ್ತದೆ, ನಿಮ್ದು ಜೀವನ ಹಾಳಾಗ್ತದೆ, ಅವ್ರದ್ದು ಜೀವ ಹೋಗುತ್ತೆ. ಹಂಗಾಗಿ ಇಂಥ ಕೆಲಸ ಮಾಡಬೇಡಿ. ಈ ಸಿಯಾ ಮತ್ತು ಚೇತನ್ ಚೌಧರಿ ಕೇತನ್ ಅಗರ್ವಾಲ್ನ ಕೊಲೆಯನ್ನ ರೂಪಿಸಿರೋದನ್ನ ನೋಡಿದ್ರೆ, ಇದು ಮೇಘಾಲಯದಲ್ಲಿ 2025 ಕಳೆದ ವರ್ಷ ನಡೆದಂತ ಸೋನು ಮತ್ತೆ ರಘುವಂಶಿ ಕೊಲೆಯನ್ನ, ಸೋನಮ್ ಅನ್ನೋಂತ ಹೆಂಗ್ಸು ಅಂದ್ರೆ ಮದುವೆ ಆದಂತ ಹುಡುಗಿ ಹನಿಮೂನ್ಗೆ ಕರ್ಕೊಂಡೋಗಿ ರಾಜಾ ರಘುವಂಶಿನ ಕೊಲೆ ಮಾಡಿದ್ದಾರೆ. ಆ ಕೊಲೆ ಮಾಡಿರೋ ಪ್ರಕರಣದ ಜೊತೆಗೆ ಇದು ಕೂಡ ತಳಕಾಕೊಳ್ಳುತ್ತೆ. ಬಹುಶಃ ಅದರಿಂದ ಈ ರೀತಿ ಒಂದು ಪ್ರೇರೇಪಣೆ ಪಡ್ಕೊಂಡು ನಾವು ಯಾವ ರೀತಿ ಬೇಕಾದ್ರೂ ಬರ್ಬೋದು ಅಂತ ಹೇಳಿ ನೋಡಿ, ಈಗಾಗಲೇ ಅವ್ರಿಗೆ ಒಂದು ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ಇದೇನಾಗ್ತದೆ, ಸಮಾಜಕ್ಕೆ ನಾಳೆ ನಾವು ಬಂದ್ಬಿಡ್ತೀವಿ ಅಂದ್ರೆ ನಾವು ಇನ್ನ ಕಠಿಣ ಕಾನೂನುಗಳನ್ನ ರೂಪಿಸಬೇಕಾಗಿರೋ ಅವಶ್ಯಕತೆ ಕೂಡ ಇದೆ. ಅದೇ ರೀತಿ ಜನಗಳು ಇಂಥದ್ರಿಂದ ಪ್ರೇರೇಪಣೆ ಪಡ್ಕೊಂಡು ಯಾವುದೇ ಹೆಣ್ಮಕ್ಳು ಇಂಥ ಕೃತ್ಯಗಳನ್ನ ಮಾಡಬಾರ್ದು, ಇಂಥ ಕೃತ್ಯಗಳಿಗೆ ಕೈ ಹಾಕಬಾರ್ದು. ಇವಾಗ ನೋಡಿ, ಅವಳು ಸೋನಮ್, ಇವಳು ಏನು ಸಿಯಾ ಇವತ್ತು ಕೊಲೆ ಮಾಡಿದ್ದಾಳೆ. ಪಾಪ ಏನೂ ಮಾಡದೆ ಅಮಾಯಕ ಕೇತನ್ ಅಗರ್ವಾಲ್ ಅವರು ಪ್ರಾಣ ಹೋಗಿದೆ. ಇವತ್ತು ಅವನು ಚೇತನ್ ಚೌಧರಿ ಅವನು ಕೂಡ ಇವತ್ತು ಜೈಲ್ ಪಾಲಾಗ್ತಾನೆ. ಅವ್ರದ್ದು ಜೀವ ಹೋಗ್ತದೆ, ಬದುಕು ಹಾಳಾಗ್ತವೆ. ಆ ತಂದೆ ತಾಯಿ ನೋವು ಶಾಶ್ವತವಾಗಿ ನಿರಂತರವಾಗಿ ಪುತ್ರಶೋಕಂ ನಿರಂತರಂ ಅಂತಾರೆ. ಶಾಶ್ವತವಾಗಿ ತಂದೆ ತಾಯಿ ಆ ನೋವಿನಲ್ಲಿ ಬಳಲಬೇಕಾಗ್ತದೆ. ಯಾರಿಗೂ ಒಳ್ಳೇದಾಗಲ್ಲ. ಈ ಕುಟುಂಬಗಳಿಗೆ, ಎಲ್ಲರ ಕುಟುಂಬಗಳು ನೆಮ್ಮದಿಗಳನ್ನ ಸರ್ವನಾಶ ಮಾಡ್ತಿದ್ದೀವಿ. ದಯವಿಟ್ಟು ಯುವಕ ಯುವತಿಯರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಇಂಥದ್ರಿಂದ ಪ್ರೇರೇಪಣೆಗಳನ್ನ ಯಾರು ಪಡಿಬಾರ್ದು. ಯಾರಿಗಾದ್ರೂ ಅಂತ ಸಮಸ್ಯೆ ಇದ್ರೆ ಅವ್ರು ಏನೋ ಒಂದು ದಾರಿ ಮಾಡ್ಕೊಂಡು ಅಥವಾ ಓಡೋಗ್ಬಿಟ್ಟು ತಲೆ ಮರ್ಸ್ಕೊಂಡು ಓಡೋಗ್ಬಿಡ್ಬಿಡ್ಲಿ, ರಾಜ್ಯಗಳು ಬಿಟ್ಟು ಹೊರಟೋಗ್ಬಿಡ್ಲಿ, ದೇಶಗಳು ಬಿಟ್ಟು ಹೊರಟೋಗ್ಲಿ, ತಾಕತ್ತಿದ್ರೆ. ಬಟ್ ಯಾರ ಜೀವದ ಜೊತೆ ಆಟ ಆಡಬಾರ್ದು. ಯಾರ ಜೀವನವನ್ನ ಯಾರು ಹಾಳು ಮಾಡೋದು ಸರಿಯಲ್ಲ.